ಅದ್ವಾ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು. ನಕ್ಷತ್ರಗಣ ಸಂಚಾರ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ನಾವು ಕಳೆದ ಬಾರಿ ಸಹಸ್ರಾರ ಚಕ್ರದ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ಆಜ್ಞಾಚಕ್ರದ ಬಗ್ಗೆ ತಿಳಿಯೋಣ. ಆಜ್ಞಾಚಕ್ರ ಅಂದರೆ ಮೂರನೇ ಕಣ್ಣು ಅಂತ ಹೇಳ್ತಾರೆ, ಥರ್ಡ್ ಐ ಅಂತ ಹೇಳ್ತಾರೆ. ಅದು ನಮ್ಮ ಜ್ಞಾನ, ಎರಡು ಹುಬ್ಬುಗಳ ನಡುವೆ ಇರತಕ್ಕಂತಹ ಒಂದು ಚಕ್ರ ಆಗಿದೆ. ಇದು ಜ್ಞಾನ ಮತ್ತು ಜ್ಞಾನಾರ್ಜನೆಗೆ ಸಂಬಂಧಿಸಿದ್ದು, ಅದಕ್ಕೆ ಕನೆಕ್ಟಿವಿಟಿಯನ್ನು ಕೊಡ್ತಕ್ಕಂತಹ ಚಕ್ರ. ಈ ಆಜ್ಞಾಚಕ್ರವು ಅಂತಃಪ್ರಜ್ಞೆ ಮತ್ತು ಒಳನೋಟವನ್ನು ನಿದರ್ಶಿಸುತ್ತದೆ. ಅಂದರೆ ಈಗ ನಾವು ಯಾರ್ದೋ ಬಾಯಲ್ಲಿ ಕೇಳಿರ್ಬೋದು, ನಾನು ನೋಡಿದೆ, ಹೇಳಿದ್ದೆ, ಹಿಂಗಾಯಿತು ಅಂತ ಹೇಳ್ತಾರೆ. ಅಂಥವ್ರಿಗೆ ಆಜ್ಞಾಚಕ್ರ ಶಾರ್ಪ್ ಆಗಿರುತ್ತೆ, ಅಂದರೆ ತುಂಬ ಆ್ಯಕ್ಟಿವೇಟ್ ಆಗಿರುತ್ತೆ ಅವ್ರಿಗೆ. ಯಾರು ಅಂದರೆ ಋಷಿಮುನಿಗಳಾಗಿರಬಹುದು ಮತ್ತು ಸಾಧು ಸಂತರರು, ಧ್ಯಾನಕ್ಕೆ ಯಾರು ಚೆನ್ನಾಗಿ ಧ್ಯಾನ ಮಾಡ್ತಾರೋ ಅವರಿಗೆಲ್ಲ ಆಜ್ಞಾಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ. ಅವರು ಏನು ಮುಂದೆ ನಡೆಯಬಹುದು, ನಡೆಯತ್ತೆ ಅನ್ನೋದನ್ನು ಇದಮಿತ್ತಮ್ ಅಂತ ತಕ್ಷಣವಾಗಿ ಹೇಳ್ತಾರೆ ಅವರು. ಈಗ ನಮ್ಮಲ್ಲೇ ಯಾರು ನೀವು ಹೇಳ್ದಂಗೆ, ಹೌದು ಕಣೋ, ನೀವು ಹೇಳ್ದಂಗೆ ಆಯಿತು, ಕರೆಕ್ಟು, ಹೆಂಗೋ ಇದು ಅಂತ ಹೇಳ್ತೀರಾ. ಅಂದರೆ ಅವ್ರಿಗೆ ಅನ್ಸತ್ತೆ ಒಂದು ಮೈಂಡಲ್ಲಿ, ಆಂತರಿಕವಾಗಿ ಅವರು ನೋಡ್ತಾರೆ ಏನಾಗಬಹುದು ಅಂತ. ಅಂಥವ್ರಿಗೆ ಇದೆಲ್ಲ ಸಾಧ್ಯ. ಇಷ್ಟು ಆಜ್ಞಾಚಕ್ರದ ಬಗ್ಗೆ ಆಗಿ, ಮತ್ತು ಆಜ್ಞಾಚಕ್ರದ ಬಣ್ಣ ಯಾವುದು ಅಂತ ನೋಡೋದಾದರೆ ಇಂಡಿಗೋ ಬಣ್ಣ ಆಜ್ಞಾಚಕ್ರಕ್ಕೆ ಸಂಬಂಧಿಸಿದ್ದು. ಇದು ಬಂದು ಆಕಾಶ ತತ್ವಗಳಲ್ಲಿ. ಇದಕ್ಕೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿದೆ. ಅಂದರೆ ಆಜ್ಞಾಚಕ್ರ ಯಾರಿಗೆ ವೀಕ್ ಇರುತ್ತೋ, ಆಜ್ಞಾಚಕ್ರ ಯಾರಿಗೆ ಸರಿಯಾಗಿ ಆ್ಯಕ್ಟಿವೇಟ್ ಆಗಿರೋದಿಲ್ವೋ ಅವರಿಗೆ ಕೆಲವೊಂದು ಸಮಸ್ಯೆಗಳಿರುತ್ತೆ. ಏನು ಸಮಸ್ಯೆಗಳು ಅಂತ ನೋಡೋದಾದರೆ, ಮೊದಲಿಗೆ ಅವರಿಗೆ ನಿದ್ರಾಹೀನತೆಗಳು ಕಾಡ್ತಕ್ಕಂಥದ್ದು ಜಾಸ್ತಿ. ನಂತರ ಓದಿನಲ್ಲಿ ಆಸಕ್ತಿ ಕಮ್ಮಿ ಆಗಿರುತ್ತೆ. ಕಣ್ಣು ಅಥವಾ ಕಿವಿಗೆ ಸಮಸ್ಯೆ ತುಂಬ ಆಗುತ್ತೆ. ಅವಾಗವಾಗ ಕಣ್ಣು ನೋವು ಬರೋದು, ಇಲ್ಲ ಕಣ್ಣಲ್ಲಿ ನೀರು ಬರ್ತಾ ಇರೋದು, ಆ ಥರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಕಲಿಕೆಯಲ್ಲಿ ಸ್ವಲ್ಪ ವೈಫಲ್ಯಗಳು ಉಂಟಾಗ್ತಕ್ಕಂಥ ಚಾನ್ಸಸ್ಸು. ನಂತರ ಇವರಿಗೆ ಮೈಗ್ರೈನ್ ಬರೋದು, ಇದೆಲ್ಲ ಇಷ್ಟು ಸಮಸ್ಯೆಗಳು ಎದುರಾಗಬಹುದು. ನಂತರ ಇದರಲ್ಲಿ ಈ ಚಕ್ರವು ಅಸಮತೋಲತೆ ಆದಾಗ ಏನಾಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಅಸಮತೋಲಿತ ಆಜ್ಞಾಚಕ್ರದಿಂದ ಇವರಿಗೆ ಕನಸುಗಳು ತುಂಬ ಬೀಳೋದು, ಅಥವಾ ದುಸ್ವಪ್ನ ಅಂತ ಹೇಳ್ತಾರಲ್ಲ, ಕೆಟ್ಟ ಕನಸುಗಳು, ಆ ಥರ ಬೀಳ್ತಕ್ಕಂಥದ್ದು ಜಾಸ್ತಿ. ಮತ್ತು ಖಿನ್ನತೆಗೆ ಒಳಗಾಗಿರ್ತಾರೆ ಇವರು. ಅವ್ರು ಏನಾದ್ರು ನಾವು ಒಬ್ಬರೇ ಕೂತಿರೋ ಥರ ಖಿನ್ನತೆಗಳು, ಏಕಾಗ್ರತೆಯಲ್ಲಿ ಕಮ್ಮಿ ಇರುತ್ತೆ ಅವರಿಗೆ. ಏಕಾಗ್ರ ಚಿತ್ತದಿಂದ ಓದುವುದಾಗಿರಬಹುದು, ಅಥವಾ ಏನೇ ಏಕಾಗ್ರ ಚಿತ್ತದಿಂದ ಮಾಡುವ ಕೆಲಸದಲ್ಲಿ ತೊಂದರೆಗಳಾಗ್ತಕ್ಕಂತಹದ್ದು, ಈ ಥರ ಒಂದು ಸಮಸ್ಯೆಗಳು. ಇನ್ನೂ ನಾವು ನೋಡೋದಾದರೆ ಕೆಲವಿಗೆ ತೀರ್ಪುಗಳನ್ನು ನಿರ್ದಿಷ್ಟವಾಗಿ ಕೊಡಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು. ಅಂದರೆ ಇವರು ತೀರ್ಪು ಕೊಡೋದ್ರಲ್ಲಿ ಸ್ವಲ್ಪ ಎಡುವಂತಹ ಚಾನ್ಸಸ್ ಇದೆ. ಅಂದರೆ ಫೋರ್ಕ್ಯಾಸ್ಟಿಂಗ್ ಮಾಡ್ತಾರಲ್ಲ, ಹಿಂಗೆ ಆಗಬಹುದು ಅಂತ, ಆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಆ ಒಂದು ವೃತ್ತಿಯಲ್ಲಿದ್ದವರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಮತ್ತು ಜಡ್ಜ್ಮೆಂಟಲ್ಲಿ ವೈಫಲ್ಯತೆಗಳನ್ನು ಹೊಂದುತ್ತಾರೆ. ಇಷ್ಟು ಅಸಮತೋಲಿತ ಆಜ್ಞಾಚಕ್ರದಿಂದ ಒಂದು ಸಮಸ್ಯೆಗಳು ಎದುರಾಗಬಹುದು. ನಂತರದಲ್ಲಿ ಇದಕ್ಕೆ ಪರಿಹಾರ ಏನು? ಪರಿಹಾರ ಇಲ್ವಾ? ಇದೆ, ಖಂಡಿತ ಇದೆ. ಇದಕ್ಕೆ ಪರಿಹಾರ ಮೊದಲನೇದಾಗಿ ಓಂ ಅನ್ನುವ ಒಂದು ಮಂತ್ರವನ್ನು ಇವರು ಯಥೇಚ್ಛವಾಗಿ ಎಷ್ಟಾಗತ್ತೋ ಅಷ್ಟು ಹೇಳ್ತಾ ಬಂದರೆ ಆಜ್ಞಾಚಕ್ರದ ಕೊರತೆ ಏನಿದೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗತ್ತೆ. ನಂತರ ಇವರು ರುದ್ರಾಕ್ಷಿಯನ್ನು ಧಾರಣೆ ಮಾಡ್ಬೋದು. ಎಷ್ಟು ಮುಖದ ರುದ್ರಾಕ್ಷಿ ಅಂದರೆ 9 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಲಿ. 9 ಮುಖದ ರುದ್ರಾಕ್ಷಿಯನ್ನು ಇವ್ರ ಜೊತೆಗೆ ಇಟ್ಕೊಳ್ಳಿ. ಆಜ್ಞಾಚಕ್ರಕ್ಕೆ ಸ್ವಲ್ಪ ಅದು ಪುಷ್ಟಿಯನ್ನು ನೀಡುತ್ತೆ. ನಂತರ ಇನ್ನೂ ಹೆಚ್ಚಿಗೆ ನೋಡೋದಾದರೆ ಬ್ರಾಸ್ಲೈಟ್ಸ್ ಅಂತ ಬರುತ್ತೆ. ಯಾವುದು ಬ್ರಾಸ್ಲೈಟ್ಸ್ ಅಂದರೆ, ಮೊದಲನೇದಾಗಿ ಅಮೆಥಿಸ್ಟ್ ಅಂತ ಒಂದಿದೆ, ಇನ್ನೊಂದು ಸೋಡಾಲೈಟ್ ಅಂತ ಒಂದಿದೆ, ಮತ್ತೊಂದು ಲ್ಯಾಪಿಸ್ ಲಾಜುಲಿ ಅನ್ನೋ ಒಂದು ಕ್ರಿಸ್ಟಲ್ಸು. ಇದರ ಒಂದು ಬ್ರಾಸ್ಲೈಟ್ಸು ಅಥವಾ ಅದರ ಒಂದು ಕ್ರಿಸ್ಟಲ್ಸ್ನ ಇವರು ಬಳಸ್ತಾ ಬಂದರೆ ಆಜ್ಞಾಚಕ್ರ ಸರಿ ಹೋಗುತ್ತೆ. ಮತ್ತು ಇದಕ್ಕೆ ಯಾವ ರೀತಿಯ ಆಹಾರ ಸೇವನೆ ಮಾಡ್ಬೋದು? ನೀಲಿ ಬಣ್ಣದ ಆಹಾರಗಳು ಯಾವುದಿದ್ರೆ ಅದನ್ನು ಸೇವನೆ ಮಾಡ್ಬೋದು, ಅಥವಾ ಕೆಂಪು ದ್ರಾಕ್ಷಿ ಅಥವಾ ಕೆಂಪು ದ್ರಾಕ್ಷಿಯ ರಸ, ನೀಲಿ ಅನ್ನೋದು ಬದನೆಕಾಯಿ ಆಗಿರಬಹುದು, ಇಲ್ಲಾಂದರೆ ಬ್ಲೂಬೆರೀಸ್ ಅಂತ ಹೇಳ್ಬೋದು, ಅದನ್ನು ತಗೋಬೋದು. ಇಲ್ಲ ಚಾಕ್ಲೇಟ್ಸು, ಡಾರ್ಕ್ ಚಾಕ್ಲೇಟ್ಸ್ಗಳನ್ನ ಸೇವನೆ ಮಾಡಬಹುದು. ಹರ್ಬಲ್ ಟೀ, ಗಿಡಮೂಲಿಕೆ ಚಹಾಗಳನ್ನು ಸೇವನೆ ಮಾಡ್ತಾ ಬಂದರೆ ಈ ಆಜ್ಞಾಚಕ್ರ ಯಾರಿಗೆ ವೀಕ್ ಇರುತ್ತೆ ಅಥವಾ ಯಾರಿಗೆ ಅಸಮತೋಲತೆ ಇರುತ್ತೋ ಅದೆಲ್ಲವೂ ಕ್ರಮೇಣ ಸರಿಯಾಗ್ತಾ ಬಂದು ಇವರಿಗೆ ಒಂದು ಆಜ್ಞಾಚಕ್ರದಿಂದ ಶಕ್ತಿ ಇವರಿಗೆ ಬರ್ತಾ ಹೋಗುತ್ತೆ. ಈಗ ಕ್ರಿಸ್ಟಲ್ಸು, ಬ್ರಾಸ್ಲೈಟ್ಸು ಅಂತ ನಿಮಗೆ ಹೇಳಿದೆ, ಅದು ನಿಮಗೆ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರಬಹುದು. ಎಲ್ಲಿ ಸಿಗತ್ತೆ, ಹೇಗೆ ತರಿಸ್ಕೋಬೋದು ನಾವು, ಅದರಲ್ಲಿ ಒರಿಜಿನಾಲಿಟಿ ಹೇಗೆ,
ಯಾವ ರೀತಿ ಅಂತ. ಹಾಗಾಗಿ ಇದು ನಮ್ಮ ಬಳಿಯೇ ಸಿಗತ್ತೆ. ಅವಶ್ಯಕತೆ ಇದ್ದವರು ಸಂಪರ್ಕ ಮಾಡಬಹುದು. ವಿಡಿಯೋ ಕಡೆಯಲ್ಲಿ ನಮ್ಮ ದೂರವಾಣಿ ಸಂಖ್ಯೆಯನ್ನು ಹಾಕ್ತಾರೆ, ಅದಕ್ಕೆ ತಾವು ಸಂಪರ್ಕಿಸಬಹುದು. ಧನ್ಯವಾದಗಳು.